ಅವರ ವಾಸಲೈನ್ ಲಾಂಗ್ ಲಾಸ್ಟಿಂಗ್ ಜರ್ನಿ ವಿಟಿ ಪ್ಲೀಸ್. ಹಾಯ್ ನಮಸ್ಕಾರ, ನಾನು ವಾಸುಕಿ ವೈಭವ್. ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು ನಿಮ್ಮಿಂದ? ಲಾಟ್ಸ್ ಆಫ್ ಎಂಟರ್ಟೈನ್ಮೆಂಟ್ ಅಂದ್ರೆ ಏನು? ನಾನು ಹಾಡ್ತೀನಿ, ಹೇಳು ಕೃಷ್ಣ ಹೇಳು ಮೂಲತಃ ರಂಗಭೂಮಿ ಕಲಾವಿದ, ಲಿರಿಕ್ಸ್ ಬರಿತೀನಿ, ಕಂಪೋಸ್ ಮಾಡ್ತೀನಿ. ನಿಮಗೆ ನಾನು ಥ್ಯಾಂಕ್ ಯು ಹೇಳಲೇಬೇಕು. ರಾಮಾರೇ ಅಂತ ನಾವು ತುಂಬಾ ಕಷ್ಟಪಟ್ಟು ಒಂದು ಸಿನಿಮಾ ಮಾಡಿದಾಗ ನೀವು ನಮ್ಮ ತಂದೆನ ಮೆನ್ಷನ್ ಮಾಡಿ ಒಂದು ಟ್ವೀಟ್ ಮಾಡಿದ್ರಿ. ಅದ್ಭುತವಾದ ನಟ ಸರ್ ಅವರು. ಥ್ಯಾಂಕ್ ಯು ಸೋ ಮಚ್ ಸರ್. ಇವಾಗಷ್ಟೇ ಕ್ಯಾಪ್ಟನ್ ಗೇಮ್ ಟೈಮ್ ಅಲ್ಲಿ ನೀನೇ ಕ್ಯಾಪ್ಟನ್. ನಿಂದೊಂದು ಗುರಿ ಇಟ್ಕೊಂಡ್ ಬಂದಿದ್ಯಾ? ಬಿಗ್ ಬಾಸ್ ಮನೇನ ಒಂದು ಸ್ಟುಡಿಯೋ ಮಾಡ್ಕೊಂಡು ಹೊರಗಡೆ ಇದ್ದಿದ್ರೆ ಅದಕ್ಕೆಲ್ಲ ಬಾಡಿಗೆ ಕಟ್ಟಬೇಕಾಗುತ್ತೆ. ಕ್ಯಾಮ್ರಾ ಕೂಡ ಅವನು ಹೋದ ಕಡೆ ಫಾಲೋ ಮಾಡುತ್ತೆ. ನಾನು ಏನೇ ಪ್ರತಿಭಟನೆ ಮಾಡಿದ್ರು ನಾನು ಬೇರೆ ಕಡೆ ಇರ್ತೀನಿ. ಯಾಕೆ ಈ ಧೋರಣೆ? ಯಾಕೆ ಕಳ್ಸಲ್ಲ? ಸ್ವಲ್ಪ ಸೀರಿಯಸ್ ಆಗಿರ್ಬೇಕು. ಈ ತರ ಜನಸೇವೆ ನಾನು ಯಾವತ್ತೂ ಮಾಡಿಲ್ಲ. ಒಟ್ಟಲ್ಲಿ ಕಾರಣ ಬೇಕಾಯ್ತು ತಪ್ಕೊಳ್ಳಕ್ಕೆ. ಇಲ್ಲ ಸರ್, ಅದು ಜೋಶ್ ತುಂಬಕ್ಕೆ. ನ್ಯಾಯವಾಗಿ 56 ದಿನ ಸುಮ್ಮನ್ ಕಾದ್ಬಿಟ್ಟು ಟಾಸ್ಕಿಗೆ ಬಂದಾಗ ಪ್ರತಿಯೊಂದು ಟಾಸ್ಕಲ್ಲೂ ಮೆಣಸಿನ್ಕಾಯಿ ತರ ಆಡ್ತಾರೆ. ಯಾಕೆ ನಾನು ತಳ್ಳಿಲ್ಲ. ಯಾರು ತಳ್ಳಿದ್ದು? ನಿಧಾನಕ್ಕೆ ಮಾತಾಡಿದ್ರೆ ಮಾತಲ್ಲಿ ಪ್ರತಿ ಸಲ ಒಂದು ಹೆಚ್ಚು ಒಂದು ಶಬ್ದ ಎಕ್ಸ್ಟ್ರಾ ಬರ್ತಾ ಇದೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಕ್ಲೋಸ್ ಮಾಡ್ತಾ ಇದ್ದೀನಿ ತಾನೆ. ಯು ಆರ್ ಹೋಪ್ಲೆಸ್, ಯು ನೋ ವಾಟ್? ಅಂದ್ರೆ ಹೇಳು ಅಂದ್ರೆ ಏನ್ ಹೇಳ್ಬಾರ್ದಾ? ಅದಿದ್ರೆ ಅವ್ರು ನೋಡಿ ನಾನು ಅವಾಗ ಹೇಳ್ದೆ ತಾನೆ. ಉಲ್ಟಾ ಮಾಡ್ಬೋದು, ಎಲ್ಲ ಮಾಡ್ಬೋದು ಅನ್ನೋ ಹಾಗಿದ್ದಿದ್ರೆ ಡಿಟೆಕ್ಟಿವ್ ತೂತ ಯಾಕೆ ಹಿಡ್ತಾ ಇದ್ರು? ಅವನ ಥರ ಗೆಲುವು ಬೇಡ. ಯಾಕೆಂದ್ರೆ ಬೆಲೂನ್ ವಿಷಯಕ್ಕೆ ನಂದೊಂದು ಮಾತು, ತುಂಬ ಚೆನ್ನಾಗಿ ಎನ್ಕೇಜ್ ಮಾಡ್ಕೋದಿಯಾನೆ. ಅದು ಶೈನ್ ಅರಿವಿಗೂ ಗೊತ್ತಾಗ್ತಿಲ್ಲ, ಚಂದನ ಅರಿವಿಗೂ ಗೊತ್ತಾಗ್ತಿಲ್ಲ. ಇದು ನನಗೆ ಬೇಡದಿರೋ ವಿಷಯ. ಬಿಗ್ ಬಾಸ್ ಇದಕ್ಕೆ ನನ್ಗೆ ಉತ್ತರ ಬೇಕೇ ಬೇಕು. ಕಳಪೆ ಈಸ್ ಕಳಪೆ. ಅದನ್ನ ಹಾಕೊಂಡು ಹುತಾತ್ಮರಾಗುವಂತ ಪ್ರಯತ್ನಗಳನ್ನ ಮಾಡಬೇಡಿ. ಪಾಪ ಪ್ರಜ್ಞೆ ಏನಿದೆ? ಟಾಸ್ಕ್ ಅಂದ್ಮೇಲೆ ಟಾಸ್ಕ್. ಕೂತ್ಕೊಳ್ಳಿ, ಆಡಂಗಿದ್ರೆ ನಿಯತ್ತಾಗಾಡಿ. ನೀವು ಅಷ್ಟೇ ಮಾತಾಡ್ಬೇಡಿ. ನೀವು ನಿಮ್ಮನ್ನ ತುಂಬಾ ಒಳ್ಳೆಯವರಾಗಿ ಬಿಂಬಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ ಅನ್ನೋ ಒಂದು ಭಾಸ ಆಗ್ತಾ ಇದೆ. ಸಣ್ಣ ಸಣ್ಣ ಕಾರಣಗಳನ್ನ ಸ್ವಲ್ಪ ದೊಡ್ಡದು ಮಾಡಿರ್ತಾರೆ. ಓವರ್ ಥಿಂಕ್ ಮಾಡಿದೆ ಸರ್, ಸಾರಿ. ನನ್ನ ದೃಷ್ಟಿಲಿ ಇವ ಪೆದ್ದ, ಹಾಗಾಗಿ ನಾನು ಬೆಂಕಿ ಆಗ್ತಾ ಇದ್ದೀನಿ. ನನ್ನ ಪ್ರಕಾರ ಈ ಮನೆಯಲ್ಲಿ ಜೈಲ್ ಅನ್ನೋದೊಂದು ಹೊಸ ಪರ್ಸೆಪ್ಷನ್ ಸರ್, ಬದುಕಿನ ಕುರಿತು ಯೋಚನೆ ಮಾಡಕ್ಕೆ. ತುಂಬಾ ಒಳ್ಳೆಯವರಾಗ್ಬಿಡಿ ನೀವು. ಸಾರಿ ಕಿಶನ್, ಇಲ್ಲ ಕೈ ಮುಗ್ದು ಕೇಳ್ಕೊಂತ ಇದ್ದ. ಸಾರಿ. ವಿನ್ನದೆ ಅಂತ ಒಂದ್ಸಲ ವಿನ್ ಆಗೇ ಬಿಡೋದು. ಇನ್ನಾದರೂ ವೈಭವ ವಿಜೃಂಭಿಸಲಿ. ಥ್ಯಾಂಕ್ ಯು ಸರ್. ಆಮೇಲೆ ಕರೆದ್ರು, ಹಿಂಗೆ ಹತ್ರ ಹೋದೆ, ಕೈ ಹಿಡ್ಕೊಂಡ್ರು. ನಾನು ಯಾವಾಗ್ಲೂ ನಿನ್ ಜೊತೆ ಇರ್ತೀನಿ ಅಂತಂದ್ರು. ನನ್ಗೆ ಗೋಳ್ ಅಂತ ಅಳು ಶುರು ಆಗೋಯ್ತು. ವಾಸುಕಿ ವೈಭವ್
ಉಳಿದಂತೆ ಬಾಳು ನನಗೋಸ್ಕರ ಬದುಕ್ತಾ ಇರೋ ನನ್ನ ತಾಯಿಗೆ ನಾನು ಸಿಕ್ಕಾಪಟ್ಟೆ ಹರ್ಟ್ ಮಾಡ್ತಾ ಇರ್ತೀನಿ ಅವಾಗ ಅಂತ ನಿಸ್ಸಂಕೋಚವಾಗಿ ನಾನು ಸಾರಿ ಕೇಳ್ತಾ ಇದೀನಿ ಅಷ್ಟೇ. ಮೂಢನಂಬಿಕೆ ಸರ್ ಆಕ್ಚುಲಿ ಡ್ರಾ ತೆಗ್ದ್ಬಿಟ್ಟು ಏನೋ ಹಾಡ್ಬಿಟ್ಟು ಮುಚ್ಚೋದು ಮತ್ತೆ ಏನೋ ಅಂತ ನೋಡಿ ನಮ್ಮ ಅರ್ಜುನ್ ಜನ ಎಲ್ಲ ಇವತ್ತಿಗೂ ಆರ್ಟಿಸ್ಟ್ ಗಿರ 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 ಕೆಲವೊಂದು ನೋಟ್ಸ್ ಇದ್ದು ಕಣ್ಕಪ್ಪಲ್ಲಿ ಬರ್ಕೊಂಡು ಬಯಾಟ್ ಮಾಡಿದ್ದು ಸರ್. ಫ್ಯಾಂಟಾಸ್ಟಿಕ್ ಸೂಪರ್. ಇರ್ತದೆ ಬಟ್ ದಿಸ್ ಬರ್ಡೇ ಇಸ್ ರಿಯಲಿ ವೆರಿ ಸ್ಪೆಷಲ್ ಫಾರ್ ಮೀ. ಥ್ಯಾಂಕ್ ಯು ಸೋ ಮಚ್ ಬಿಗ್ ಬಾಸ್, ಥ್ಯಾಂಕ್ ಯು ಸೋ ಮಚ್ ಸುದೀಪ್ ಸರ್. ಯಾರಿಗೂ ಏನೂ ಇಲ್ಲ, ಯಾರ ಮೇಲೂ ದ್ವೇಷ ಇಲ್ಲ. ವಾಸುಕಿ ಐ ಲವ್ ಯು ಮೈ ಫೇವ್ರೆಟ್. ಖಾರ ಆಗ್ತಿರೋ ಒಂದೇ ಒಂದು ರೀಸನ್ ಏನು ಅಂತ ಹೇಳಿದ್ರೆ ಪಾತ್ರ ಕೇಳಿದ್ಬಿಟ್ಟು. ಅಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ.